ಓ ಪಾತ್ರೆ ತೊಳಿತಿದ್ದೀರಾ? ಬಾ. ಸರಿ ಅತ್ತು, ಗೊತ್ತಾಯ್ತು. ನಾನು ಕಳಿಸ್ಕೊಟ್ಬಿಟ್ಟು ತೊಳ್ಕೊಣಿವಂತ ಬಾ. ಅಣ್ಣಯ್ಯಮ್ಮ, ರಾತ್ರಿ ತಾನೇ ಹೇಳಿದಿ ಇನ್ನೂ 2 ದಿವಸ ಇದ್ಬಿಟ್ಟು ಹೋಗ್ತೀನಿ ಅದಕ್ಕೆ ಅಂತ ಹೇಳಿ ಇವಾಗಲೇ ಈಗಲೇ ಮಾಡ್ಕೊಂತಿದೀಯಲ್ಲ. ಅಯ್ಯೋ ಅದಕ್ಕೆ ನೀನು ಅಳಿಯ ಫೋನ್ ಮಾಡಿದ್ದ, ಊರಿಗೆ ಬಂದವನಂತೆ. ನಾನು ಇಲ್ದೇ ಇರೋದಕ್ಕೆ ಸುಮ್ಮನೆ ಜಗಳ ಮಾಡ್ತಾವನಂತೆ ಮನೆಗೆ. ಏನು ಕಳಿಸ್ಬೇಕಾಗಿತ್ತು ಅಮ್ಮನ್ನ ಅಂತೇಳಿ. ಯಾರು ಜಯನೇ? ಜೊತೆಗೆ ನಮ್ಮಯ್ಯಪ್ಪನ ಬೇರೆ ಸೇರ್ಕೊಂಡು ಸುಮ್ಮನೆ ಬಾಯಿಗೆ ಬಂದಾಗ ಬೈಕ್ ಕುಕ್ಕೊಂಡವ್ರಂತೆ. ಬಂದ್ರೆ ಮನೆಗೆ ಸೇರ್ಸಲ್ಲ, ಅಲ್ಲೇ ಬಿದ್ದಿರ್ಲಿ ಅವಳಿನ ಬರ್ಕೊಡ್ದಿ ಮನೆಗೆ ಅಂತ ಹೇಳ್ತಾವ್ರಂತೆ ನಮ್ಮಯ್ಯಪ್ಪ. ಅದಕ್ಕೆ ಸುಮ್ಮನೆ ಯಾಕೆ ಅದಕ್ಕೆ ಇವ್ರದಾಗ ಜಗಳ. ನಮ್ಮನೆಯವರು ಸರಿಗಿಲ್ಲ, ಸುಮ್ಮನೆ ಬಾಯಿಗೆ ಬಂದಂಗೆ ಬೈತಾರೆ, ಮಾತೆತ್ರು ಹೊಡಿಯಕ್ಕೆ ಬರ್ತಾರೆ. ಅದಕ್ಕೆ ಹೋಗ್ತೀನಿ. ಹೋಗ್ಲಿ ಬಿಡಿಯಮ್ಮ, ನಿಶ್ಚಿತಾರ್ಥ ಎಲ್ಲ ಮುಗಿಸ್ಕೊಟ್ಟಿದ್ಯಲ್ಲ, ಒಳ್ಳೇದಾಯ್ತು. ಸರಿ ಆಯ್ತು. ಯಾವುದಕ್ಕೂ ಐಶುದು ಮತ್ತೆ ರವಿ ಮದುವೆಗೆ ಒಂದು ಸ್ವಲ್ಪ ಮಾತಾಡು ನಿಮ್ಮ ಯಜಮಾನ್ರ ಹತ್ರ ಕೂತ್ಕೊಂಡು. ಯಾವಾಗಾದ್ರೂ ನೋಡೋದಕ್ಕೆ ಇದನ್ನ ನಾನು ಮಾತಾಡೋದು ಸರಿ ಇಲ್ಲ. ಯಾವಾಗಾದ್ರೂ ಒಳ್ಳೆ ಟೈಮ್ ನೋಡ್ಕೊಂಡು ರವಿನ ಮನೆಗೆ ಕಳಿಸ್ಕೊಡು. ರವಿ, ನಾನು ಊರಿಗೆ ಹೊರಟಿದ್ದೀನಿ ಕಣಪ್ಪ. ರವಿ, ನಿಮ್ಮ ಅತ್ತೆ ಊರಿಗೆ ಹೊರಟವ್ರೆ, ಮನೆಗೆ ಕರ್ಕೊಂಡೋಗಿ ಬಿಟ್ಟು ಬಾ. ಬ್ಯಾಡ ಅದಕ್ಕೆ ಬಸ್ ಸ್ಟ್ಯಾಂಡಿಗೆ ಬಿಡಿ, ನಾನು ಬಸ್ನಾಗ ಹೋಗ್ತೀನಿ. ಸುಮ್ಮನೆ ರವಿ ಬರೋದು, ಇನ್ನು ಅವನ್ ನೋಡಿ ನಮ್ಮ ಮನೆಗೆಲ್ಲ ಜಗಳ ತೆಗೆಯೋದು, ಸುಮ್ಮನೆ ಇದ್ದಿದ್ದು ಸ್ಯಾನೆ ಮಾಡಾಕ್ತಾರೆ. ಏನು ಬೇಡ, ಸುಮ್ಕಿರಿ. ನೋಡಿ ಅಮ್ಮ, ಜಗಳ ಆಗುತ್ತೆ ಆಗುತ್ತೆ ಅಂತ ಕೂತ್ಕೊಂಡ್ರೆ ನೀವು ಅತ್ಲೆ ನಾವ್ ಇತ್ಲೆ ಅನ್ನಂಗೆ ಆಗೋಗ್ತತೆ. ಏನಾದ್ರೂ ಆಗ್ಲಿ ಮಕ ಇರ್ಬೇಕು. ನೋಡುತ್ತೆ, ಅದೇನಾಗುತ್ತೋ ಆಗ್ಲಿ, ನನ್ನ ಕೈ ನೋಡ್ಕೊಂತೀನಿ ಬಾರುತ್ತೆ. ಹಂಗೆಲ್ಲ ಮಾತಾಡ್ಬೇಡ ಕಣ, ಅವರು ನಿನ್ ಮಾವ, ಆಮೇಲೆ ಜೈ ನಿನ್ ಬಾಮೈದ ಆಗೋನು. ಯಾವ್ದಕ್ಕೂ ಮರ್ಯಾದೆ ಕೊಟ್ಟು ಮಾತಾಡು. ರವಷ್ಟು ಬಾಯಿ ಮುಚ್ಕೊಂಡಿರು ನೀನು. ಏಕ್ದಮ್ಮು ಎಗರಾಡಕ್ ಹೋಗ್ಬೇಡ. ಯಾಕಂದ್ರೆ ಐಶುನ ಮದುವೆ ಮಾಡ್ಕೋಬೇಕಾಗಿರ ನೀನು. ಅದ್ರೊಳಗಾಗಿ ನೀನು ಅವ್ರ ಮನ್ಸಿಗೆಲ್ಲ ನೀನು ಈ ತರ ಹೋಗ್ಬಿಟ್ಟು ಕೆಟ್ಟವನಾಗ್ಬಿಟ್ರೆ ಅವ್ರೇನ್ ಕೊಡ್ತಾರೇನ ನಿನ್ಗೆ? ಯಾವ್ದಕ್ಕೂ ಒಳ್ಳೆತನ ತೋರ್ಸ್ಕಾವ್ರತ ನೀನು. ಏಮ ರವಿಗೆ ನಾನು ಹೇಳ್ದಲ್ಲೇ ಹೇಳಿದೀನಿ, ಆದ್ರೆ ಇವ್ನಿಗೊಂದಿಟ್ಟು ಮುಂಗೋಪ ಜಾಸ್ತಿ. ಯಾವ್ದಕ್ಕೂ ನೀನಂದ್ರವಷ್ಟು ಭಯ ಭಕ್ತಿಯಿಂದ ಇರ್ಕ. ಸರಿ ಕಣತ್ಗೆ, ನಾನು ಆಡ್ತೀನಿ. ಯಾವಾಗ ನಾ ಬರ್ರಿ ಪುರ್ಸೊತ್ ಮಾಡ್ಕೊಂಡು ಬರ್ತೀನಿ. ನಡಿ, ಇನ್ನೇನು ಹೋಗೋದು ಬರೋದು ಇದ್ದಿದ್ದೇನೆ, ಬರ್ತಿರ್ತೀನಿ. ಬರುತ್ತೆ ಅದಕ್ಕೆ ಬರ್ತೀನಿ. ಸರಿ ಅಮ್ಮ, ಹೊರಡು, ಹುಷಾರು. ಆಮೇಲೆ ಮಾನ್ಸಿ ಮದ್ವೆಗೆ ಬರ್ದಂಗಿರ್ಬೇಡ್ರಿ. ಗಂಡ ಹೆಂಡ್ರು ಇಬ್ರು ಸಮೇತವಾಗಿ ಬರ್ತೀವಿ ಲಗ್ನ ಪತ್ರಿಕೆ ಕೊಡಕ್ಕೆ. ಕುಟುಂಬದ ಸಮೇತ ಬರ್ಬೇಕು. ಅಯ್ಯೋ, ಅವ್ರು ಬಂದ್ರು ಅದಾಯ್ತು ಬಿಡತ್ಕೆ. ಅಷ್ಟೊತ್ತಿಗೆ ಏನಾದ್ರೂ ಮಾಡಿ ಮನ್ಸು ಬದಲಾಯ್ಸು ನೀನು. ನೋಡಂತ ಕಡ್ರಿ. ಆದ್ರೆ ಒಂದ್ ಹೇಳ್ತೀನಿ ಅಮ್ಮ, ಅಳಿನಂತೂ ಕೊಡ್ಲಿಲ್ಲ ನೀನ್ ನನ್ಗೆ. ಈಗ ನಿನ್ ಮಗಳನ್ನಾದ್ರೂ ನನ್ನ ಮಗ್ಗೆ ಕೊಡ್ಲೇಬೇಕು ನೀನು. ನೀನ್ ಏನ್ ಮಾಡ್ತೀಯ ನನಗೆ ಗೊತ್ತಿಲ್ಲ. ವಯಸ್ಸು ಯಾವತ್ತಿದ್ರು ಈ ಮನೆ ಸೊಸೆ ಆಗ್ಲೇಬೇಕು. ನೀನ್ ಏನ್ ಮಾಡ್ತೀಯ ಗೊತ್ತಿಲ್ಲ. ಆಮೇಲೆ ದುಡ್ನಾಸಿಗೆ ಕೆಲ್ಸದಾಗವ್ರೆ, ಆಸ್ತಿ ಅಂತಸ್ನಾಗವ್ರೆ ಅಂತ ನನಗೆ ಕೊಟ್ಟು ಮದುವೆ ಮಾಡಿದಿಗಂದ್ರೆ ತವ್ರ ಮನೆಗಿನ್ ಕಾಲಿಕ್ಸಲ್ಲ ನಾನು. ನಿನಗ್ ತವ್ರ ಮನೆ ಬೇಕು ಅಂದ್ರೆ ನಿನ್ ಮಗಳನ್ನ ನನ್ನ ಮಗ್ ಕೊಟ್ಟು ಮದುವೆ ಮಾಡು. ಇನ್ನೊಂದು ಮಾತು ಹೇಳಿರ್ತೀನಿ ಅಮ್ಮ, ಅವಳ ಹತ್ರ ಹೋಗ್ಬಿಟ್ಟು ನಿನಗೆ ಇಷ್ಟನಾ ಕಷ್ಟನಾ ಅಂತ ಕೇಳೋ ಅವಶ್ಯಕತೆನೇ ಇಲ್ಲ, ನನಗೆ ಅಗತ್ಯನೂ ಇಲ್ಲ. ನೀನ್ ಹೇಳ್ದಂಗೆ ಕೇಳ್ಬೇಕು ಅವಳು. ಈಗ್ಲಿಂದನೇ ಭಯ ಭಕ್ತಿಯಿಂದ ಅವಳು ಇಟ್ಕೊ ನೀನು. ಆಮೇಲೆ ನೀನೇನ್ ಚಿಂತೆ ಮಾಡ್ಬೇಡಿ. ಹೇಳೋದಕ್ಕೆ ನನಗೆ ಆಸೆ ಅಲ್ವೇ ನಮ್ಮ ಅಣ್ಣನ ಮಗ್ ಕೊಡ್ಬೇಕಂಬೋದು. ಈಗ ಮಗಳನ್ನಂತೂ ಮಾಡ್ಕೊಂಡ್ಲಿಲ್ಲ, ಈಗ ಮಗಳನ್ನಾದ್ರೂ ಕೊಡದೇ ಇದ್ರೆ ಹೆಂಗೆ ಹೇಳ್ರಿ? ಅದಕ್ಕೆ ಅಮ್ಮ, ನೀನ್ ನನ್ಗೆ ಇಷ್ಟ ಆಗೋದು. ಎಷ್ಟೋ ವರ್ಷದಿಂದ ಒಡೆದೋಗಿದ್ದ ಸಂಬಂಧ ಈಗ ಒಂದಾಗೈತಿ. ಯಾಕದಕ್ಕೆ ನಾನು ಅದನ್ನ ಕಳ್ಕೊಂಡ್ಲಿ? ಅವಳು ಕಷ್ಟದಾಗಿರ್ತಾಳೋ ಸುಖದಾಗಿರ್ತಾಳೋ ನೆಮ್ಮದಿಯಾಗಿರ್ತಾಳೋ ಅವೆಲ್ಲ ನನಗೆ ಏನು ಬೇಕು? ನನಗೆ ನನ್ನ ತವ್ರ ಮನೆ ಉಳಿಬೇಕಷ್ಟೇ. ನನ್ನ ಮಗಳು ನಿಮ್ಮ ಮನೆಗೆ ಕೊಟ್ಟೆ ಕೊಡ್ತೀನಿ. ರವಿನಿ ಯಾವತ್ತಿದ್ರು ನನ್ನ ಅಳಿಯ. ಅತ್ತೆ, ಐಶು ನನ್ನ ಮದ್ವೆ ಆಗ್ಲಿ, ಚಿನ್ನ ನೋಡ್ಕೊಂತೀನಿ ಅವಳನ್ನ. ನೀವೇನು ಯೋಚನೆ ಮಾಡಬೇಡ್ರಿ ಹೇಳಿ ಅಂದ್ರೆ. ಆದ್ರೆ ಒಂದ್ ಮಾತು ಹೇಳಿರ್ತೀನಿ, ಯಾವ್ದಕ್ಕೂ ಅವಳ ಹತ್ರ ಸ್ವಲ್ಪ ನಯ ನಾಜಕ್ಕಿಂದ ಮಾತಾಡ್ರಿ. ಒಂದ್ ಸ್ವಲ್ಪ ಸಾಫ್ಟ್ ಆಗಿರಿ. ಅವಳು ಒಂದ್ ಸ್ವಲ್ಪ ಜೋರಾಗಿ ಮಾತಾಡಲ್ಲ, ಸುಮ್ಮನೆ ಮಾತಿಗೆ ಮುಂಚೆ ಹತ್ತು ಬಿಡ್ತಾಳೆ. ಅವಳು ಕಣ್ಣೀರ್ ನೋಡ್ಬಿಟ್ರೆ ಅವ್ರ ಅಣ್ಣ ಕರ್ಗೋಗ್ಬಿಡ್ತಾನೆ. ಯಾವ್ದಕ್ಕೂ ಅಪ್ಪನೂ ಅಣ್ಣನ ಸಪೋರ್ಟ್ ಜಾಸ್ತಿ ಅವಳಿಗೆ. ಹಂಗಾಗಿರೋವಷ್ಟು ನೀವು ಅವಳ ಹತ್ರ ಪ್ರೀತಿಯಿಂದ ಇರೋದನ್ನ ಕಲೀರಿ. ಸರಿ ಅತ್ತೆ, ಆಯ್ತು. ಸರಿ, ಗೊತ್ತಾಯ್ತು, ನಡೀರಿ. ಅದಕ್ಕೆ ಹೋಗ್ ಬರ್ತೀನಿ. ನಡೀರಿ, ಒಳ್ಳೇದು. ಅದು ನಾಳೆ ಸಿಗೋ ಕೇಳಿದ್ದಾರೆ. ಹೇಗ್ ಸಿಗೋದು? ಅದು ಅಲ್ಲದೆ ನಾಳೆನೇ ಟೈಮ್ ಕೊಟ್ಟಿದ್ದಾರೆ. ನಾನು ಹೇಗೆ ಹೇಳಿ? ಸ್ವಲ್ಪನೂ ಟೈಮ್ ಕೊಡಲ್ಲ ಇವ್ರು ನನಗೆ. ಮಧು, ಒಂದಿನ ನಾನು ನಿನ್ನ ನೋಡ್ಲಿಲ್ಲ ಅಂದ್ರು ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ನನಗೆ. ಅಂಥದ್ರಲ್ಲಿ ನಾನು ಸಿಗಲ್ಲ ಅಂತ ಹೇಳ್ತೀರಾ? ನನ್ನ ಮನಸ್ಸಿಗೆ ಎಷ್ಟು ನೋವಾಯ್ತು ಗೊತ್ತಾ? ಈಗ ನಾನು ಏನು ಮಾಡಲಿ? ಅವ್ರು ನನಗೆ ಇಷ್ಟ ಅಂತ ನಾನು ಹೇಗೆ ಹೇಳಿ ಅವ್ರಿಗೆ? ಇದರಿಂದ ಮುಂದೆ ಎಷ್ಟೆಲ್ಲ ಅನಾಹುತ ಆಗುತ್ತೆ. ಮನೇಲಿ ಅಮ್ಮ ಅಪ್ಪ ಸುಮ್ಮನೆ ಎಲ್ಲ ಜಗಳ ಆಡ್ತಾರೆ. ಇವ್ರನ್ನೆಲ್ಲ ನಾನು ಹೇಗೆ ಫೇಸ್ ಮಾಡಲಿ? ಮಧು, ನೀವು ನನಗಿಷ್ಟ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತು. ಆದರೆ ನೀವು ಅದನ್ನು ನನ್ನ ಬಾಯಿಂದನೇ ಕೇಳಬೇಕು ಅಂತ ಆಸೆ ಪಡ್ತಿದ್ದೀರಾ. ಆದರೆ ನನಗೆ ಹೇಳೋದಕ್ಕೆ ಕಷ್ಟ ಆಗ್ತಿದೆ ಮಧು. ಈಗ ನಾಳೆನೇ ಹೇಗೆ ಹೇಳೋದು? ನನಗೆ ತುಂಬ ಭಯ ಆಗ್ತಿದೆ. ನಾನು ಏನು ಮಾಡಲಿ ಇವಾಗ? ಬಟ್ ಹೇಳ್ದೇನೂ ಇರೋಕ್ಕಾಗಲ್ಲ. ನೀನಂದ್ರೆ ನಂಗೆ ತುಂಬ ಇಷ್ಟ ಮಧು. ಆದರೆ ಜೀವನದಲ್ಲಿ ನಾನು ನಿನಗೆ ಸಿಗ್ತೀನಲ್ವೋ ಗೊತ್ತಿಲ್ಲ. ಬಟ್ ನೀನಂದ್ರೆ ನನಗೆ ತುಂಬ ಇಷ್ಟ ಮಧು. ಅಯ್ಯೋ ದೇವ್ರೆ, ನಾಳೆ ನಾನು ಏನು ಹೇಳಿ ಏನು ಮಾತಾಡಲಿ ಮಧು ಹತ್ರ? ನಂಗೆ ನಿಜವಾಗ್ಲೂ ಕೈ ಕಲ್ಲ ನಡುಗ್ತಾ ಇದೆ. ಆದ್ರೂ ಮಧು, ಇವತ್ತು ನಿನ್ನ ನೋಡಿ ಎಷ್ಟು ಖುಷಿ ಆಯ್ತು ಗೊತ್ತಾ ನನಗೆ. ಐ ಲವ್ ಯು ಸೋ ಮಚ್ ಮಧು. ಒಂದಲ್ಲ ಒಂದು ರೀತಿಲಿ ನೀವು ನನ್ನನ್ನು ಹುಡಿಕೊಂಡು ಬರ್ತೀರಾ, ಹೇಳಿ ಕೇಳಿ ನನ್ನ ಜೊತೆ ಮಾತಾಡ್ತೀರಾ. ಅದೆಲ್ಲ ನನಗೆ ಎಷ್ಟು ಇಷ್ಟ ಆಗುತ್ತೆ ಗೊತ್ತಾ? ನನ್ನ ಮನಸ್ಸಿಗೆ ತುಂಬ ಹತ್ರ ಆಗ್ತೀರಾ ನೀವು. ಮಧು, ಇದನ್ನೆಲ್ಲ ಹೇಗೆ ಫೇಸ್
ಅಡ್ಜಸ್ಟ್ ಮಾಡ್ತೀರಾ ನೀವು? ಅಣ್ಣಂಗೆ ಹೇಗೆ ಒಪ್ಪಿಸ್ತೀರಾ? ನಿನ್ನೆ ನೀವು ನಮ್ಮ ಮನೆಗೆ ಬಂದಿದ್ದು ಎಷ್ಟು ಖುಷಿ ಆಯ್ತು ಗೊತ್ತಾ? ನಿಜವಾಗ್ಲೂ ಇದನ್ನೆಲ್ಲ ನಿಮ್ಮ ಜೊತೆ ಓಪನ್ ಆಗಿ ಮಾತಾಡಬೇಕು ಅಂತ ತುಂಬಾ ಆಸೆ ಆಗ್ತಿದೆ. ಆದ್ರೆ ನನಗೆ ನೀವು ಇಷ್ಟ ಅನ್ನೋದು ಗೊತ್ತಾಯ್ತು ಅಂತಂದ್ರೆ ಎಲ್ಲಿ ನೀವು ಇದನ್ನ ಸೀರಿಯಸ್ ಆಗಿ ತಗೋತೀರೋ ಅಂತ ಭಯ ಆಗ್ತಿದೆ ನನಗೆ. ಐಶು, ಅಣ್ಣ, ಅಲ್ಲ ಐಶು, ಅಮ್ಮ ಊರಿಗೆ ಹೋಗಿರೋ ವಿಚಾರ ಹೇಳ್ಬೇಕಲ್ವಾ ನೀನು ನನಗೆ? ಅಯ್ಯೋ ಅಣ್ಣ, ನನಗೆ ಮರ್ತೋಯ್ತು ಅಣ್ಣ. ಏನು ಐಶು ಅರ್ಥ? ಮರ್ತೋಯ್ತು ಅಂದರೆ ಏನು ಅರ್ಥ? ಅಲ್ಲ, ಅಟ್ಲೀಸ್ಟು ಬರಬೇಕಾದ್ರೆ ಆದರೂ ಹೇಳಬೇಕಲ್ವಾ ನೀನು ಅಮ್ಮ ಊರಿಗೆ ಹೋಗಿದ್ದಾರೆ ಇಲ್ಲ ಅಂತ? ಹಾಂ, ಅಷ್ಟೊಂದು ಕೇರ್ಲೆಸ್ಸಾ ನಿನಗೆ? ಸಾರಿ ಅಣ್ಣ, ನಾನು ಬೇರೆ ಏನೋ ಟೆನ್ಷನಲ್ಲಿದ್ದೆ. ಟೆನ್ಷನಾ? ಟೆನ್ಷನ್ ಎಲ್ಲ ಏನಿಲ್ಲ ಅಣ್ಣ. ಸೊ ಬಿಸಿಲಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡಲ್ವಾ, ಹಾಗಾಗಿ ಸ್ವಲ್ಪ ತಲೆನೋವಿತ್ತು. ಟೆನ್ಷನ್ಗೆ ಮರ್ತೋಗ್ಬಿಟ್ಟಿದ್ದೀನಿ. ಸರಿ ಬಿಡು, ರೂಮಲ್ಲಿ ಬಂದು ಎಷ್ಟೊತ್ತಾಯ್ತು? ಬಂದು ಊಟ ಮಾಡಬೇಕಲ್ವಾ? ಹಾಂ, ಮಾಡ್ತೀನಿ ಅಣ್ಣ ಇವಾಗ. ಸರಿ, ಹೋಗಿ ಊಟ ಮಾಡು. ಅಣ್ಣ, ನಿಂದು ಊಟ ಆಯ್ತಾ? ಹಾಂ, ಈಗ ಊಟ ಮಾಡಿದೆ. ಯಾವಾಗ ಬರ್ತಾರಂತೆ ಅಮ್ಮ? ಬೆಳಗ್ಗೆ ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಅಪ್ಪ ಅಮ್ಮಂಗೆ ಫೋನ್ ಮಾಡಿ ಬೈತಾ ಇದ್ರು ಅಣ್ಣ. ಹೌದಾ? ಹಾಂ, ಮೇ ಬಿ ಇವತ್ತು ಬರ್ಬೋದು. ಎಷ್ಟು ಸರಿ ಹೇಳ್ತೀನಿ, ಸುಮ್ಮನೆ ಏನಕ್ಕೆ ಹೋಗ್ಬೇಕಪ್ಪ, ನಮ್ಗೆ ಇಲ್ಲದೆ ಇರೋ ಟೆನ್ಷನು. ಹೋಗ್ಬಿಟ್ಟು ಬರಲಿ ಬಿಡು ಅಣ್ಣ, ಸುಮ್ಮನೆ ಯಾಕೆ ಜಗಳ ಮಾಡ್ತೀರಾ ಅಲ್ವಾ? ಐಶು, ಅವ್ರ ಬಗ್ಗೆ ನೀನು ಗೊತ್ತಿಲ್ಲ, ಸುಮ್ಮನೆ ಗೊತ್ತಿಲ್ಲದೆ ಏನು ಮಾತಾಡಬೇಡ. ಶೋಭಾ ನನ್ನ ಮದುವೆ ವಿಷಯದಲ್ಲಿ ಎಷ್ಟೆಲ್ಲ ಜಗಳ ಮಾಡಿದ್ದಾರೆ ಅಂತ ಗೊತ್ತಲ್ವಾ ನಿನಗೂ? ಅದೆಲ್ಲ ಮುಗ್ದೋಗಿರೋ ಕತೆ ಅಣ್ಣ. ಈಗೇನು ಅವಳು ಮಧ್ಯೆ ಬರಲ್ವಲ್ಲ. ಇವಾಗ ಮಾನ್ಸಿಗೆ ಬೇರೆ ಮದುವೆ ಫಿಕ್ಸ್ ಆಗಿದೆಯಂತೆ. ಏನು, ಮಾನ್ಸಿಗೆ ಮದುವೆ ಫಿಕ್ಸ್ ಆಗಿದೆಯಾ? ಹಾ ಅಣ್ಣ, ಅದಕ್ಕೇನೆ ಅಮ್ಮನ ಕರ್ಕೊಂಡು ಹೋಗಿರೋದು ಅವ್ರು ಬಂದು. ಓ ಹೌದಾ, ಸರಿ ಬಿಡು, ನನಗೆ ಗೊತ್ತಿರಲಿಲ್ಲ. ಸರಿ ಕೂತ್ಕೋ. ಐಶು, ನೆಕ್ಸ್ಟ್ ಏನು ಮಾಡಬೇಕು ಅಂತಿದ್ಯಾ? ಯಾವ್ದ್ರ ಬಗ್ಗೆ ಕೇಳ್ತಾ ಇದೆಯಾ ಅಣ್ಣ? ನೀನು ಎಜುಕೇಷನ್ ಬಗ್ಗೆ. ಎಕ್ಸಾಮ್ ಮುಗಿದೆ ಅಣ್ಣ, ನಾನು ಇನ್ನೂ ಏನು ಡಿಸೈಡ್ ಮಾಡಿಲ್ಲ. ಸರಿ, ಏನಾದರೂ ಪ್ಲ್ಯಾನ್ ಇದ್ದೇ ಇರುತ್ತಲ್ವಾ, ಯಾವ ಕೋರ್ಸ್ ತಗೋಬೇಕು, ಏನು ಮಾಡಬೇಕು? ಹಾ ಅಣ್ಣ, ಇದೆ. ಸೊ ಅದೆಲ್ಲ ನೆಕ್ಸ್ಟ್ ಹೇಳ್ತೀನಿ ಬಿಡಿ. ಯಾವುದಕ್ಕೂ ಒಳ್ಳೆ ನಿರ್ಧಾರ ತಗೋ ಐಶು, ಯಾಕಂದರೆ ಇದು ನಿನ್ನ ಲೈಫ್ ಟರ್ನಿಂಗ್ ಪಾಯಿಂಟು. ಈ ವಿಷಯನ ನಾನು ನಿನ್ಗೆ ಅವತ್ತೇ ಹೇಳಬೇಕು ಅಂದ್ಕೊಂಡೆ, ಬಟ್ ನಾನೇ ನನ್ನ ಕೆಲಸದಲ್ಲಿ ಬ್ಯುಸಿ ಆಗಿದ್ದೆ. ಗೊತ್ತು ಅಣ್ಣ. ಯಾಕಂದರೆ ಅಣ್ಣ ಆಗಿ ನಿನಗೆ ಅಷ್ಟು ಹೇಳದೇ ಇದ್ರೆ ಹೇಗೆ ಹೇಳು? ನನಗೆ ಗೊತ್ತು ನೀನು ಯಾವತ್ತೂ ಒಳ್ಳೆ ನಿರ್ಧಾರನೇ ತೊಗೊತೀಯ ಅಂತ. ಯಾಕಂದರೆ ನನ್ನ ತಂಗಿ ಮೇಲೆ ನನಗೆ ಯಾವತ್ತೂ ಸಂಪೂರ್ಣವಾಗಿ ನಂಬಿಕೆ ಇದೆ ಐಶು. ಅಣ್ಣ, ನೀನ್ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ ಅರ್ಥ ಆಗ್ತಿಲ್ಲ. ನೀನು ಎಜುಕೇಷನ್ ಬಗ್ಗೆನೇ ಮಾತಾಡ್ತಾ ಇರೋದು ಐಶು, ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಮಾತಾಡೋಕ್ಕೆ ಸಾಧ್ಯ? ಓಕೆ ಅಣ್ಣ. ಈಗ ನೀನು ಸ್ವಲ್ಪ ಕಷ್ಟಪಟ್ಟು ಚೆನ್ನಾಗಿ ಓದಿದ್ಯಾ ಅಂದರೆ ಮುಂದೆ ನಿನ್ನ ಲೈಫ್ನ ಚೆನ್ನಾಗಿ ಲೀಡ್ ಮಾಡ್ಬೋದು ಐಶು. ಈಗ ನೀನೇ ನೋಡ್ದಲ್ಲ ನನ್ನ ಫ್ರೆಂಡ್ ಮಧು ಅಂತ, ನೋಡು ಅವನು ದೊಡ್ಡ ಡಾಕ್ಟ್ರು, ದೊಡ್ಡ ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಿದ್ದಾನೆ, ಕೈ ತುಂಬ ಸಂಬಳ, ಲೈಫ್ನ ತುಂಬ ಚೆನ್ನಾಗಿ ಲೀಡ್ ಮಾಡ್ತಿದ್ದಾನೆ. ಸೊ ನೀನು ಹಾಗೇ ನಿನ್ನ ಕಾಲ ಮೇಲೆ ನೀನು ನಿಂತ್ಕೋಬೇಕು ಅಂದರೆ ಸ್ವಲ್ಪ ಕಷ್ಟಪಟ್ಟು ಓದಿದ್ರೆ ಮುಂದೆ ಜೀವನದಲ್ಲಿ ಚೆನ್ನಾಗಿರ್ಬೋದು ಐಶು. ಸರಿ ಅಣ್ಣ. ನನಗೆ ನೀನು ಚೆನ್ನಾಗಿ ಓದಿ ಒಳ್ಳೆ ಕೆಲಸಕ್ಕೆ ಸೇರಿಕೊಂಡು ನಿನ್ನ ಕಾಲ ಮೇಲೆ ನೀನು ನಿಂತ್ಕೊಳ್ಳೋದು ನನಗೆ ತುಂಬ ಖುಷಿ, ಹೆಮ್ಮೆ ಕೂಡ. ಸರಿ ಅಣ್ಣ. ಯಾಕೈಶು, ನಾನು ಏನಾದರೂ ತಪ್ಪಾಗಿ ಹೇಳೋದ್ನಾ? ಏನಾದರೂ ಬೇಜಾರಾಯ್ತಾ ನಿನಗೆ? ಹಾಗೆಲ್ಲ ಏನು ಇಲ್ಲ ಅಣ್ಣ. ಮತ್ತೆ ಯಾಕೋ ಸ್ವಲ್ಪ ಬೇಜಾರಾಗಿರೋ ಥರ ಇದೆಯಾ? ಏನಾದರೂ ಇದ್ದರೆ ಹೇಳ್ಕೋ ಐಶು. ಏನು ಇಲ್ಲ ಅಣ್ಣ. ಸೊ ಇದನ್ನೆಲ್ಲ ಮಾಡಲೇಬೇಕು ಆಗಲೇಬೇಕು ಅಂತ ಏನಿಲ್ಲ, ನೀನು ಎಫರ್ಟ್ ಹಾಕಿದ್ರೆ ಆಗ್ಬೋದು, ಹೇಳೋಕ್ಕಾಗಲ್ಲ. ನಾನು ಕೂಡ ಸಪೋರ್ಟ್ ಮಾಡ್ತೀನಿ. ಬಟ್ ಒತ್ತಾಯವಾಗಿ ಯಾವುದನ್ನು ಮಾಡೋಕ್ಕೆ ಹೋಗ್ಬೇಡ. ಯಾಕಂದರೆ ಟೆನ್ಷನ್ ತೊಗೊಂಡು ಆಮೇಲೆ ನಮ್ಮ ಅಣ್ಣ ಹೇಳಿದ್ದಾನೆ ಇದನ್ನು ಮಾಡಲೇಬೇಕು ಅಂತ ನನಗೋಸ್ಕರ ಏನು ಮಾಡೋಕ್ಕೆ ಹೋಗ್ಬೇಡ ಐಶು. ನಿನ್ನ ಜೀವನ ನಿನ್ನಿಷ್ಟ, ನಿನ್ನ ಕಾಲ ಮೇಲೆ ನೀನು ನಿಂತ್ಕೋಬೇಕು ಅಂದರೆ ನೋಡು, ತುಂಬ ಕನಸುಗಳಿದೆ. ಅದನ್ನೆಲ್ಲ ನೀನು ನೆರವೇರಿಸ್ಕೋಬೋದು. ಅಲ್ಲ, ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಸೊ ಯಾವತ್ತಿದ್ರೂ ಮದುವೆ ಆಗಿ ಹೋಗೋದೇ ಐಶು ಅಲ್ವಾ? ಒಂದು ಸರಿ ನಾವು ಎಜುಕೇಷನ್ನ ಬಿಟ್ಟ ಮೇಲೆ ಮತ್ತೆ ಅದನ್ನು ಕಂಪ್ಲೀಟ್ ಮಾಡ್ಕೊಳಕ್ಕಾಗಲ್ಲ. ಈಗ ನಿನ್ಗೆ ಯಾವುದೇ ಥರ ಒತ್ತಡ ಇಲ್ಲ, ಆರಾಮಾಗಿದೆಯಾ, ಚೆನ್ನಾಗಿ ಓದ್ತಾ ಇದೆಯಾ, ಓದ್ಕೋ. ಹಾಗೇ ಏನೇ ಟೆನ್ಷನ್ ಇದ್ರೂ ನಾನು ನೋಡ್ಕೊತೀನಿ, ಮನೆ ಕಡೆ ಏನೂ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ. ನಿನ್ಗೆ ಏನಿದ್ರು ಓದೋದಷ್ಟೇ ನಿನ್ನ ಕೆಲಸ, ಅರ್ಥ ಆಯ್ತಾ? ಆಮೇಲೆ ಹಾಸ್ಟೆಲ್ ಫೀಸು, ಕಾಲೇಜ್ ಫೀಸು, ಅದು ಇದು ಖರ್ಚು ಏನು ಯೋಚನೆ ಮಾಡೋಕ್ಕೆ ಹೋಗ್ಬೇಡ. ಏನು ಬೇಕಾದರೂ ಕೇಳು ಕೊಡಿಸ್ತೀನಿ, ಅದೆಲ್ಲ ಖರ್ಚು ನಾನು ನೋಡ್ಕೊತೀನಿ. ಟೆನ್ಷನ್ ಮಾತ್ರ ತೊಗೋಬೇಡ, ನೀನು ಓದೋದಷ್ಟೇ ನಿನ್ನ ಕೆಲಸ. ಸರಿ ಅಣ್ಣ. ಹಬ್ಬ, ಈಗ ನನ್ನ ಮನಸ್ಸಿಗೆ ಅಗ್ರ ಆಯಿತು. ಇಷ್ಟು ದಿನ ನಿನ್ನ ಜೊತೆ ಮಾತಾಡೋಕ್ಕೆ ಆಗಲಿಲ್ಲ ಐಶು, ಮದುವೆ ಅದು ಇದು ಕೆಲಸ. ಪರವಾಗಿಲ್ಲ ಬಿಡು ಅಣ್ಣ, ನನಗೆ ಗೊತ್ತು ನೀನೇನು ಅಂತ. ನನಗೂ ಗೊತ್ತು ಐಶು ನೀನೇನು ಅಂತ. ಅಣ್ಣ, ನಾನೊಂದು ಮಾತು ಕೇಳ ನಿನಗೆ? ಹೇಳು ಐಶು. ಎಂದು ಕೇಳ್ದಿರೋಳು ಇವತ್ತು ಕೇಳ್ತೀನಿ ಅಂತ ಹೇಳ್ತಾ ಇದೆಯಾ? ಏನು ಕೇಳು, ಏನಂತ ಇಂಪಾರ್ಟೆಂಟಾ, ಪರ್ಸ್ನಲ್ಲಾ? ಪರ್ಸ್ನಲ್ ಅಂತ ಏನಿಲ್ಲ, ಸುಮ್ಮನೆ ಕ್ಯಾಶುವಲ್ ಆಗಿ ಕೇಳ್ತಾ ಇದ್ದೀನಿ. ನೀನು ಇಷ್ಟೊಂದೆಲ್ಲ ನನ್ನ ಮೇಲೆ ನಂಬಿಕೆ ಇಟ್ಟಿದೆಯಲ್ಲ, ಒಂದು ವೇಳೆ ನಿನ್ನ ನಂಬಿಕೆಗೆ ನಾನೇನಾದರೂ ದ್ರೋಹ ಮಾಡಿದ್ರೆ ನೀನು ಸಹಿಸ್ಕೊಂತೀಯ ಅಣ್ಣ? ಐಶು, ಯಾಕೆ ಈ ಥರ ಮಾತಾಡ್ತಾ ಇದೆಯಾ? ಬೇಜಾರು ಮಾಡ್ಕೋಬೇಡ ಅಣ್ಣ, ಕ್ಯಾಶುವಲ್ ಆಗಿ ಕೇಳಿದೆ ಅಷ್ಟೇ. ನಿಜವಾಗ್ಲೂ ಹೇಳ್ತೀನಿ ಐಶು, ನೀನು ಯಾವತ್ತೂ ನನ್ನ ನಂಬಿಕೆಗೆ ದ್ರೋಹ ಮಾಡಲ್ಲ ಅನ್ನೋದು ನನಗೆ ಗೊತ್ತು, ಅದು ನಿನಗೂ ಗೊತ್ತು. ಆಗಿದ್ಮೇಲೆ ಯಾಕೆ ಕ್ವಶನ್ ಕೇಳ್ತಾ ಇದೆಯಾ ನನಗೆ? ಅಲ್ಲ, ಯಾಕೆ ಅಂದರೆ ಸಮಯ ಸಂದರ್ಭ ಒಂದೇ ಥರ ಇರಲ್ಲ ಅಲ್ವಾ ಅಣ್ಣ? ಹಾಂ, ಅಂಥ ಸಿಚುವೇಶನ್ ಬಂದರೆ ನೋಡೋಣ ಬಿಡು. ನಂಬಿಕೆ ದ್ರೋಹ ಅಂದರೆ ಇನ್ನೇನು ಮಾಡೋಕ್ಕೆ ಸಾಧ್ಯ ಐಶು? ಎಜುಕೇಷನ್ ಸ್ಟಾಪ್ ಮಾಡ್ತೀಯಾ? ಹೇಳು. ಎಜುಕೇಷನ್ ಸ್ಟಾಪ್ ಮಾಡಿ ಏನಾದರೂ ಜಾಬ್ ಮಾಡ್ತೀಯಾ? ಹೇಳು. ಆ ಥರ ಎಲ್ಲ ಏನು ಆಸೆ ಇಲ್ಲ ಅಣ್ಣ. ಮತ್ತೆ ಇನ್ನೇನು ಮಾಡಬೇಕು ಅಂದ್ಕೊಂಡಿದ್ಯಾ? ಯಾಕೆ ಐಶು, ಓದೋದಕ್ಕೆ ಇಷ್ಟ ಇಲ್ವಾ ನಿನಗೆ? ಅಣ್ಣ, ನಾನು
ನನಗೆ ಹೇಳಲೇ ಇಲ್ಲ ನಿನಗೆ. ಮತ್ತೆ ನೀನು ಕೇಳೋ ಕ್ವಶನ್ ನೋಡಿದ್ರೆ ನನಗೆ ತಲೆ ತಿರುಗುತ್ತೆ. ಮೊದಲು ಹೇಳು ಅಣ್ಣ, ನಾನೇನಾದರೂ ನಿನಗೆ ನಂಬಿಕೆ ದ್ರೋಹ ಮಾಡಿದ್ರೆ ನೀನೇನು ಮಾಡ್ತೀಯಾ? ಐಶು, ನೀನು ನನ್ನನ್ನು ಎಷ್ಟು ಪ್ರೀತಿಸ್ತೀಯಾ ಅಷ್ಟೇ ಬೆಲೆ ಗೌರವನೂ ಕೊಡ್ತೀಯಾ, ಅಷ್ಟೇ ಭಯ ಕೂಡ ಇದೆ ನಿನಗೆ. ಹೀಗಿರುವಾಗ ಈ ಅಣ್ಣಂಗೆ ಯಾವತ್ತೂ ನೀನು ನಂಬಿಕೆ ದ್ರೋಹ ಮಾಡಲ್ಲ ಕಣೆ. ಒಂದು ವೇಳೆ ಮಾಡಿದ್ರೆ? ಸಾಧ್ಯನೇ ಇಲ್ಲ ಐಶು, ನಾನು ಯಾವತ್ತೂ ಅದನ್ನು ಒಪ್ಕೊಳ್ಳಲ್ಲ. ನೋಡು ಐಶು, ಒಂದಂತೂ ಹೇಳಕ್ಕೆ ಇಷ್ಟಪಡ್ತೀನಿ. ನೀನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದೆಯಾ, ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ನಾನು ಹೇಳಬೇಕಾಗಿರೋ ವಿಷಯನೆಲ್ಲ ನಾನು ನಿನ್ನ ಹತ್ರ ಹೇಳ್ಕೊಂಡಿದ್ದೀನಿ. ನೀನು ಏನು ಮಾಡಬೇಕು, ಹೇಗಿರಬೇಕು, ಲೈಫನ್ನು ಹೇಗೆ ಲೀಡ್ ಮಾಡಬೇಕು ಅಂತ ನಾನು ಮೊದಲೇ ನಿನಗೆ ಮುನ್ನೆಚ್ಚರಿಕೆ ಕೊಟ್ಟಿದ್ದೀನಿ. ಇದನ್ನು ನೀನು ಸೀರಿಯಸ್ ಆಗಿ ತೊಗೊಂಡು ಎಜುಕೇಷನ್ ಕಡೆ ಗಮನ ಕೊಟ್ಟು ನನ್ನ ಮಾತಿಗೆ ಗೌರವ ಕೊಡು. ನಾನಿಷ್ಟು ಮಾತ್ರ ನಿನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತೀನಿ ಐಶು. ಇದು ಬಿಟ್ಟು ಬೇರೆ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹೇಳು, ನಿನ್ನ ಮನಸ್ಸಲ್ಲಿ ಏನಾದರೂ ಬೇರೆ ಏನಾದರೂ ಇದೆಯಾ? ಇಲ್ಲ ಅಣ್ಣ, ಸುಮ್ಮನೆ ಕೇಳಿದೆ, ಕೋಪ ಮಾಡ್ಕೋಬೇಡ. ಸರಿ, ನಾನು ಹೇಳಿದ್ದೆಲ್ಲ ಸೀರಿಯಸ್ ಆಗಿ ತೊಗೊಂಡಿದ್ಯಾ ಅಂತ ಅಂದ್ಕೊಂಡಿದ್ದೀನಿ. ಊಟ ಮಾಡ್ಬಾ. ಸರಿ ಅಣ್ಣ, ಬರ್ತೀನಿ ನಡೀರಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ವೀಣಾ ಮಾತಾಡ್ತಿರೋದು. ಇವತ್ತಿನ ಸ್ಟೋರಿಲಿ ಹೇಮ ಅತ್ತಿಗೆ ಮತ್ತು ಹೇಮಾಗೆ ಹೊಸ ಅಳಿಯ, ಸೊ ಅತ್ತಿಗೆ ಮಗ ಅಲ್ವಾ, ಅಣ್ಣನ ಮಗ. ಅದು ನಾನು ಎಕ್ಸ್ಟ್ರಾ ಅವ್ರಿಗೆ ಡ್ರೆಸ್ ಎಲ್ಲ ಅಂದರೆ ಹಳೆ ವಿಡಿಯೋದಲ್ಲೆಲ್ಲ ಹಾಕಿದ್ದೆ. ನೆಕ್ಸ್ಟು ಹೋಗ್ತಾ ಹೋಗ್ತಾ ಮುಂದೆ ಹೇಳಲಿಕ್ಕಾಗಲ್ಲ. ಸೊ ಎಡಿಟಿಂಗ್ ಎಲ್ಲ ಕಷ್ಟ ಇರೋದ್ರಿಂದ ಎರಡೆರಡು ವೀಡಿಯೋ ಹಾಕೋದ್ರಿಂದ ನನಗೂ ಕೂಡ ಕಷ್ಟ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ನ್ಯಾಚುರಲ್ ಆಗಿ ಗೊಂಬೆಗಳು ಏನಿದೆ ಹಾಗೆ ತೊಗೊಂಡಿದ್ದೀನಿ. ಸಮ್ಟೈಮ್ ನಾನು ಅವಕ್ಕೆ ಡ್ರೆಸ್ ಚೇಂಜ್ ಮಾಡ್ತೀನಿ. ಸೊ ಸ್ಟಾರ್ಟಿಂಗ್ ವಿಡಿಯೋ ನೋಡ್ಕೊಂಡು ಬಂದಿದ್ದೀರಲ್ವ, ಅವ್ರಿಗೆ ಅರ್ಥ ಆಗಲ್ಲ, ಹಾಗಾಗಿ ಹೇಳಿದೆ ಅಷ್ಟೇ. ಯಾಕಂದರೆ ಕನ್ಫ್ಯೂಸ್ ಆಗ್ತೀರಾ, ಮೊದಲನೇ ವಿಡಿಯೋದಲ್ಲಿ ಬೇರೆ ಥರ ಇತ್ತು, ಇವಾಗ ಬೇರೆ ಥರ ಇದ್ದಾರೆ ಅಂತ. ಸೊ ಸ್ಟಾರ್ಟಿಂಗಿಂದ ಏನು ಗೊಂಬೆ ಕೊಟ್ಟಿದ್ದೆ ನಾನು ಅದೇ ಇದೆ, ಬಟ್ ಡ್ರೆಸ್ ಮಾತ್ರ ನಾನು ಎಕ್ಸ್ಟ್ರಾ ಎಡಿಟಿಂಗ್ ಮಾಡಿಲ್ಲ. ಸೊ ಸ್ಟೋರಿ ಮಾತ್ರ ಕಂಟಿನ್ಯೂ ಆಗುತ್ತೆ. ಸೊ ನೋಡ್ತಾ ಇರಿ. ಹಾಗೆ ದಯವಿಟ್ಟು ಹೊಸಬ್ರು ನೋಡ್ತಾ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬೇ ಆಗ್ತಾ ಇಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೈ ಪಾಯಿಂಟ್ ಕೊಡಿ ಸ್ನೇಹಿತರೆ. ಹಾಗೆ ತುಂಬ ಜನ ಕನ್ಫ್ಯೂಸಲ್ಲಿದ್ದೀರಾ, ಸ್ಟೋರಿ ಒಬ್ಬೊಬ್ಬರು ಒಂದೊಂದು ಥರ ಕೇಳ್ತಾ ಇದ್ದೀರಾ. ನಾನು ಎಲ್ಲ ಥರನೂ ತುಂಬ ಯೋಚನೆ ಮಾಡೀನಿ ಈ ಥರ ಸ್ಟೋರಿನ ತೊಗೊಂಡು ಹೋಗ್ತಾ ಇರೋದು ಸ್ನೇಹಿತರೆ. ಒಂದು ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೇಬೇಕು. ಮೊದಲೆಲ್ಲ ನಾನು ಹಳ್ಳಿ ವಿಲೇಜ್ ಸ್ಟೈಲ್ ವೀಡಿಯೋಗಳನ್ನ ಹಾಕ್ತಾಯಿದ್ದೆ. ಸೊ ಯಾವಾಗ ಅತ್ತೆ ಸೊಸೆ ಸ್ಟೋರಿ ಏನಿತ್ತು ಬರೀ ನ್ಯಾಚುರಲ್ ಆಗಿ ಅದೇ ವಿಡಿಯೋ ಬರ್ತಿತ್ತು. ಸೊ ವ್ಯೂಸ್ ಏನೋ ಬರ್ತಾಯಿತ್ತು, 10,000 20,000 ಎಲ್ಲ ವ್ಯೂಸ್ ಬರ್ತಿತ್ತು. ಬಟ್ ಜನ ಅಷ್ಟೊಂದು ಇಷ್ಟಪಡ್ತಾ ಇರಲಿಲ್ಲ ವಿಡಿಯೋಗಳನ್ನ. ಸೊ ಇವಾಗ ಸ್ವಲ್ಪ ಮಿಕ್ಸ್ ಕಂಟೆಂಟ್ ಹಾಕೋದ್ರಿಂದ ಒಬ್ಬೊಬ್ಬರಿಗೆ ಒಂದೊಂದು ಥರ ವೀಡಿಯೋಸ್ ಇಷ್ಟ ಆಗುತ್ತಲ್ವ. ಒಬ್ಬರಿಗೆ ಲವ್ ಸ್ಟೋರಿ ಇಷ್ಟ ಆಗುತ್ತೆ, ವಿಲೇಜ್ ಸ್ಟೋರಿ ಆಗಿರ್ಬೋದು. ಸೊ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟು ಈ ಥರ ಇಷ್ಟಪಡೋದ್ರಿಂದ ನಾನು ಒಂದೊಂದು ಭಾಗವಾಗಿ ನಾನು ವೀಡಿಯೋಗಳನ್ನ ಹಾಕ್ತಾ ಹೋಗ್ತಿದ್ದೀನಿ. ಸೊ ಯಾರಿಗೆ ಯಾವ ವಿಡಿಯೋ ಇಷ್ಟ ಆಗುತ್ತೆ ಆ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ನಾನು ಹೇಳೋದಿಷ್ಟೇ, ರೆಗ್ಯುಲರ್ ಆಗಿ ಎಲ್ಲ ವೀಡಿಯೋಗಳನ್ನೂ ಕಂಪ್ಲೀಟಾಗಿ ನೀವು ನೋಡಲೇಬೇಕು ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳಲ್ಲ. ಲವ್ ಸ್ಟೋರಿ ನೋಡೋರು ದಯವಿಟ್ಟು ಅದನ್ನು ನೋಡಿ. ಅದನ್ನು ನೋಡೋಕೆ ಇಷ್ಟ ಆಗದೆ ಇರೋರು ನಾನು ತಮ್ಲೈನ್ ಹಾಕಿರ್ತೀನಲ್ವಾ, ಸೊ ಸ್ಕಿಪ್ ಮಾಡಿ ವೀಡಿಯೋನ, ಆಯಿತಾ? ವಿಲೇಜ್ ಲೈಫ್ ಸ್ಟೈಲ್ ಯಾವ ಥರ ವೀಡಿಯೋ ಬರುತ್ತೆ ಅದನ್ನು ನೋಡೋರು ಇಷ್ಟಪಡೋರು ನಾನು ತಮ್ಲೈನ್ ಹಾಕಿರ್ತೀನಿ. ಸೊ ಅದನ್ನು ಕೂಡ ನೀವು ನೋಡಿ ಸಪೋರ್ಟ್ ಮಾಡ್ಬೋದು. ಕೆಲವೊಬ್ಬರಿಗೆ ಆ ವಿಡಿಯೋಗಳು ಇಷ್ಟ ಆಗಲ್ಲ, ತುಂಬ ಬೋರ್ ಆಗ್ತಾ ಇದೆ, ಚೆನ್ನಾಗಿಲ್ಲ ಅಂತೇಳಿ ಕಮೆಂಟ್ ಮಾಡ್ತೀರಾ. ಸೊ ಅಂಥವ್ರಿಗೆ ನಾನು ಹೇಳ್ತಾ ಇರೋದು, ನಿಮಗೆ ಆ ಲವ್ ಸ್ಟೋರಿ ಇಷ್ಟ ಆಗಲ್ಲ ಅಂದರೆ ಆ ವಿಡಿಯೋನ ನೀವು ಸ್ಕಿಪ್ ಮಾಡ್ಬೋದು. ತುಂಬ ಜನ ಇಷ್ಟಪಡ್ತಿದ್ದಾರೆ ಅಲ್ವಾ, ಯಾಕಂದರೆ ನಾನು ಎಲ್ಲ ವೀಡಿಯೋಗಳನ್ನೂ ಎಫರ್ಟ್ ಹಾಕಿ ಎಡಿಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ಏನು ಕಷ್ಟ ಆಗ್ತಾ ಇದೆ ನನಗೆ ಗೊತ್ತು. ಸೊ ಎಡಿಟಿಂಗ್ ಎಷ್ಟು ಕಷ್ಟ ಇದೆ ಅಂತ. ಸೊ ನಾನು ಎಫರ್ಟ್ ಹಾಕೋ ತಕ್ಕನಾಗಿ ನನಗೂ ಪ್ರತಿಫಲ ಬೇಕಲ್ವಾ. ಸೊ ಯಾವ ಥರ ಜನ ಇಷ್ಟಪಡ್ತಾರೆ ಆ ಥರ ಕಂಟೆಂಟ್ನ ಕೊಡಬೇಕು ಅನ್ನೋದು ನನ್ನ ಒಂದು ಐಡಿಯಾ ಅಷ್ಟೇ. ಈಗ ವಿಲೇಜ್ ವಿಡಿಯೋ ಎಷ್ಟು ಜನ ಇಷ್ಟಪಡ್ತಿದ್ದಾರೆ ಅದೇ ರೀತಿಯೇ ಲವ್ ಸ್ಟೋರಿನೂ ಕೂಡ ತುಂಬ ಜನ ಇಷ್ಟಪಡ್ತಿದ್ದಾರೆ. ಹಾಗಂತ ನಾನು ಇದರಲ್ಲೇನೋ ನೆಗೆಟಿವ್ ತೋರಿಸ್ತಾ ಇಲ್ಲ. ಸೊ ಒಂದು ಹುಡುಗ ಹುಡುಗಿ ಮಧ್ಯೆ ಏನು ಮಾತುಕತೆ ಇರುತ್ತೆ ಅಷ್ಟು ಮಾತ್ರನೇ ಸಿಂಪಲ್ಲಾಗಿ ವಿಡಿಯೋ ತಗೊಂಡು ಹೋಗ್ತಿದ್ದೀನಿ ಅಷ್ಟೇ. ತುಂಬ ಓವರಾಗಿ ಏನು ಮಾಡ್ತಾ ಇಲ್ಲ, ಯಾಕಂದರೆ ತುಂಬ ಎಡಿಟಿಂಗ್ ಕಷ್ಟ ಆಗುತ್ತೆ. ಹಾಗಾಗಿ ಎಲ್ಲ ವೀಡಿಯೋನೂ ನೋಡಲೇಬೇಕಂತೇನಿಲ್ಲ. ಯಾರಿಗೆ ಯಾವ ವಿಡಿಯೋ ಇಷ್ಟ ಆಗುತ್ತೆ ತಮ್ಲೈನ್ ಹಾಕಿರ್ತೀನಿ, ನೋಡಿಬಿಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಎಲ್ಲ ವೀಡಿಯೋನೂ ಬರುತ್ತೆ ನನ್ನ ಚಾನಲಲ್ಲಿ. ನಾನು ಇವಾಗ ಏನು ಸ್ಟೋರಿಗಳನ್ನ ಕ್ರಿಯೇಟ್ ಮಾಡಿ ತೊಗೊಂಡು ಹೋಗ್ತಾ ಇದ್ದೀನಿ ಮಿಕ್ಸ್ ಕಂಟೆಂಟು, ಖಂಡಿತವಾಗ್ಲೂ ಎಲ್ಲ ಒಂದೊಂದು ಸ್ಟೋರಿನೂ ಹಾಕ್ತಾ ಹೋಗ್ತೀನಿ ಸ್ನೇಹಿತರೆ. ಬಟ್ ಲಕ್ಷ್ಮಿ ವಿಡಿಯೋ ಮಾತ್ರ ಅದೊಂದು ಸ್ಟೋರಿ ನಾನು ಸಪ್ರೇಟಾಗಿ ಅದೊಂದು ಬರ್ತಾ ಇದೆ. ಸೊ ನೋಡೋಣ ಯಾವಾಗ ಎಲ್ಲಿ ಏನು ಚೇಂಜ್ ಆಗುತ್ತೆ ನನಗೂ ಗೊತ್ತಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ. ಹಾಗೆ ದಯವಿಟ್ಟು ಮರಿದೇನೆ ಹೈ ಪಾಯಿಂಟ್ ಕೊಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಹಾಗೆ ನಾಳೆ ನಾನು ನನ್ನ ತಂಗಿ ಕೂಡ ಎಲ್ಲರೂ ಊರಿಗೆ ಹೋಗ್ತಾ ಇದ್ದೀವಿ. ಸೊ ನೋಡಿ ಸ್ಟೋರಿನ. ಆಮೇಲೆ ಸೋಬಿ ನೋಡಿ ವಾಲೆ ತಗೊಂಡಿದ್ದೀವಿ ನಿನಗೆ ಅಂತ. ಮತ್ತೆ ತುಂಬ ಚೆನ್ನಾಗಿದೆ ಅತ್ತೆ ಇಯರಿಂಗ್ಸು. ಸೋಬಿ ಇಷ್ಟ ಆಯ್ತಾ ನಿನಗೆ? ನೋಡಮ್ಮ ನಿಮ್ಮ ಅಕ್ಕನೇ ಅವೇ ಇರಲಿ ಅಂತೇಳಿ ತಗೊಂಡು ಹೋಗೋಣ. ಸಂದಕ್ಕವ ಇಷ್ಟ ಆದ್ವಿ ನಮ್ಮಯ್ಯ.
ಅತ್ತೆ ನಿಜವಾಗ್ಲೂ ತುಂಬ ಚೆನ್ನಾಗಿದ್ದಾವೆ ಅತ್ತೆ, ನನಗೆ ತುಂಬ ಇಷ್ಟ ಆದವು. ಏನೋ ಸೋಬಿ, ನನಗಿಷ್ಟ ಆದವು ಅಂತ ನಾನು ತಗೊಂಡಿದ್ದೀನಿ. ನಿನಗಿಷ್ಟ ಆದವು ಇಲ್ವಾ ಗೊತ್ತಿಲ್ಲ, ಗೊತ್ತಿಲ್ಲ ತಗೊಂಬಂದಿದ್ದೀನಿ. ನೀನು ಕರ್ಕೊಂಡು ಹೋಗ್ಬೇಕಾಗಿತ್ತು. ಇದು ನನ್ನ ಕಡೆಯಿಂದ ಸರ್ಪ್ರೈಸ್ ಗಿಫ್ಟ್ ಸೋಬಿ ನಿನಗೆ. ಯಾಕಕ್ಕ ಹೀಗೆಲ್ಲ ಮಾತಾಡ್ತೀಯ? ನಾನು ಚೆನ್ನಾಗಿಲ್ಲ ಅಂತ ಹೇಳಿದ್ನ? ಇಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿದ್ದಾವೆ. ಈ ಥರ ಬೋಲೆ ಇಷ್ಟ ಇಲ್ಲ ಅಂತ ಹೇಳಿದ್ನ ನಾನು. ತುಂಬ ಚೆನ್ನಾಗಿದ್ದಾವೆ ಅಕ್ಕ. ಆದರೂ ಇಷ್ಟೊಂದೆಲ್ಲ ದೊಡ್ಡ ಗಿಫ್ಟು ಯಾಕಕ್ಕ ನನಗೆ? ಇರಲಿ ತಗೋ ಶೋಭಾ, ಯಾವಾಗಲೂ ಕೊಡಿಸ್ತೀನ. ನನ್ನಿಂದ ನಿನ್ಗೆ ಅಷ್ಟು ಕೊಡೋಕ್ಕಾಗದಿದ್ರೆ ಹೇಗೆ ಹೇಳು? ಇರಲಿ ತಗೊಳ್ಳಿ ಅಮ್ಮಯ್ಯ. ಇಕ್ಕ ಯಾವಾಗ ನಾವು ಹಬ್ಬ ಹರಿದಿನ ಅಂತಂದಾಗ ಬೇಕಾಗ್ತವೆ ಹೆಣ್ಮಗಳು. ಅಮ್ಮ ಕೊಟ್ಟಿರೋದೇ ಒಂದು ಜೊತೆ ಇದೆ ಅತ್ತೆ. ಇರಲಿ, ಇವು ಒಂದು ಜೊತೆ ಇಟ್ಕ, ಇವು ನಿಮ್ಮ ಅಕ್ಕ ಕೊಟ್ಟಿರೋವು. ನಿಜವಾಗ್ಲೂ ತುಂಬ ಚೆನ್ನಾಗಿದ್ದಾವೆ ಅಕ್ಕ. ನಮ್ಮೂರಿಗೆ ಜೈನ ಕರ್ಕೊಂಬತ್ತಿಯಲ್ಲ ಸೋಬಿ, ಅವಾಗ ಇಕ್ಕಂಬ. ನೋಡೋಣ, ಚೆನ್ನಾಗಿರೋ ಸೀರೆ ಉಟ್ಕೊಂಡು ಚೆನ್ನಾಗಿ ರೆಡಿ ಆಗಿಬಿಟ್ಟು ಅಕ್ಕ ನೋಡೋಣ ಹೆಂಗೆ ಕಾಣಿಸ್ತೀಯ ಅಂತ. ನಿಜವಾಗ್ಲೂ ಹಾಕೊಂಬರ್ತೀನಿ ಅಕ್ಕ. ಸರಿ ನೋಡು, ಈ ಪಾತ್ರೆ ಸಾಮಾನು ಎಲ್ಲ ನಿನಗೇನೆ ತಗೊಬಂದಿರೋದು. ಆಮೇಲೆ ನೋಡು, ಇಲ್ಲಿ ಒಂದಷ್ಟು ಸೀರೆಗಳನ್ನ ತೆಗ್ದಿಕ್ಕಿದ್ದೀನಿ, ಅವನು ತಗೊಂಡೋಗು. ಎಲ್ಲನೂ ಚೆನ್ನಾಗಿದ್ದಾವಕ್ಕ. ಇಷ್ಟಕ್ಕೂ ಇದೆಲ್ಲ ನಾನು ಒಬ್ಬಳೇ ಏನು ತಗೊಂಡು ಹೋಗ್ಬೇಕಾಗಿಲ್ಲ, ನೀನು ತಗೊಂಡೋಗು ಅಕ್ಕ. ಅಲ್ಲಿ ತುಂಬ ಪಾತ್ರೆಗಳಿದೆ ಅಕ್ಕ, ನನಗೇನು ಅವಶ್ಯಕತೆ ಇಲ್ಲ. ಏ ಸೋಬಿ, ನಿನಗೆ ಅಂತ ತಗೊಬಂದಿರೋದಿವು. ಏನು ನಮಗೇನು ಪಾತ್ರೆ ಇಲ್ಲ ಅಂತ ಹೇಳ್ತಿಲ್ಲ, ನಮಗೂ ಪಾತ್ರೆಗಳು ಅವೆ. ಹೊಸದಾಗಿ ಮದುವೆ ಆಗಿರೋರಿಗೆ ತವ್ರ ಮನೆಯಿಂದ ಕೊಡಬೇಕು, ತಗೊಬಂದವಳು ನಿಮ್ಮ ಅಮ್ಮ. ತಗೊಂಡೋಗಿ ಹೇಳು. ಆದರೆ ಜೈ ಏನು ಅಂತಾರೋ ಏನೋ, ಅವನಿಗೂ ಹೇಳ್ಬಿಟ್ಟು ಕೊಡ್ತೀವಿ ಹೇಳಮ್ಮ. ಏನು ಅನ್ನಕ್ಕೆ ಬರ್ತಾರೆ ಸದ್ಯಕ್ಕೆ? ಹಲೋ. ಅಪ್ಪ ಸದ್ಯ ಐಶು ಫೋನ್ ಪಿಕ್ ಮಾಡ್ದಿಲ್ಲ. ನೋಡಿ, ನೀವು ಫೋನ್ ಮಾಡಬೇಡಿ ಅಂತ ನಾನು ಹೇಳಿದ್ದೆ ಅಲ್ವಾ ನಿಮಗೆ? ಮತ್ತೆ ಶುರುವಾಯ್ತು ಐಶು ನಿಂದು. ಸರಿ, ಏನು ಹೇಳಿ? ನಾಳೆ ನೀನು ಫೋನ್ ಪಿಕ್ ಮಾಡ್ತೀಯಲ್ವ ನನಗೆ ಗೊತ್ತಿಲ್ಲ. 10 ಗಂಟೆ ಸರಿಯಾಗಿ ಬಸ್ ಸ್ಟ್ಯಾಂಡಿಗೆ ಬಾ. ನಿನಗೆ ಬರೋಕ್ಕಾಗಿಲ್ಲ ಅಂದರೆ ಲೊಕೇಶನ್ ಕಳಿಸ್ತೀನಿ, ಡೈರೆಕ್ಟ್ ಅಲ್ಲಿಗೆ ಬಂದುಬಿಡು, ಸರಿನಾ? ನೋಡಿ, ಇನ್ನೊಂದು 2 ದಿವಸ ಟೈಮ್ ಕೊಡ್ಬೋದಲ್ವಾ? ಸಾರಿ ಐಶು, ನಾಳೆ ಒಂದಿನ ನೀನೇನಾದರೂ ನನಗೆ ಸಿಕ್ಕಿಲ್ಲ ಅಂದರೆ ಲೈಫ್ ಲಾಂಗ್ ನಾನು ಯಾವತ್ತೂ ನಿನಗೆ ಸಿಗಲ್ಲ. ಸರಿ ಹೇಳಿ, ಎಷ್ಟು ಗಂಟೆಗೆ ಬರಬೇಕು? ಹೇಳಿದ್ನಲ್ವಾ, 10 ಗಂಟೆ ಅಷ್ಟರಲ್ಲಿ ಬಂದಿರು. ಸರಿ, ನಾನೀಗ ಕಾಲ್ ಕಟ್ ಮಾಡ್ತಾ ಇದ್ದೀನಿ, ಬಾಯ್. ಆದರೆ ಮರೀತೆ ಬರ್ತೀಯಲ್ವಾ? ಹಾಂ, ಬರ್ತೀನಿ. ಥ್ಯಾಂಕ್ಸ್ ಐಶು. ಓಕೆ ಬಾಯ್. ಇವಾಗ ಏನು ಮಾಡೋದು? ಅಣ್ಣ ಅಂತೂ ದಿಲ್ಕುಲ್ ಒಪ್ಪಲ್ಲ. ಆದರೆ ಮದುವೆ ನೀವು ಇಷ್ಟ ಅಂತ ನಾನು ಹೇಳಿಬಿಟ್ರೆ ಅವ್ರು ಅದನ್ನು ತುಂಬ ಸೀರಿಯಸ್ ಆಗಿ ತಗೊತಾರೆ. ನಾನು ಏನು ಮಾಡಲಿ ಇವಾಗ? ಇಷ್ಟ ಅಂತಲೂ ಹೇಳೋಕ್ಕಾಗ್ತಿಲ್ಲ, ಇಷ್ಟ ಇಲ್ಲ ಅಂತಲೂ ಹೇಳೋಕ್ಕಾಗ್ತಿಲ್ಲ.